ಲಿಂಗಾಯತ ಪಂಚಮಸಾಲಿ ಲಿಂಗಾಯತ ಪಂಚಮಸಾಲಿ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಉದ್ಯೋಗಕ್ಕೋಸ್ಕರವಾಗಿ ಈಗಾಗಲೇ ಕಳೆದ 3 ವರ್ಷಗಳಿಂದ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ನಾವೆಲ್ಲ ಮಾಡ್ತಾ ಬಂದಿದ್ದೀವಿ. ನೂತನ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದ ಮೇಲೆ ನಮ್ಮ ಶಾಸಕರೊಂದಿಗೆ 2 ಬಾರಿ ಮಾತಿನ ಸುತ್ತುಕತೆ ಮಾಡಿದರು. 2 ಬಾರಿ ಮಾತುಕತೆ ಮಾಡಿದಾಗಿ ಸಹ ಮುಖ್ಯಮಂತ್ರಿಗಳು ಕೇವಲ ಭರವಸೆಯನ್ನು ಕೊಟ್ಟರು. ಇದುವರೆಗೂ ಕಾನೂನು ತಜ್ಞರ ಸಭೆಯನ್ನು, ಸಂವಿಧಾನ ತಜ್ಞರ ಸಭೆಯನ್ನು ಇದುವರೆಗೆ ಕರೆದಿಲ್ಲ. ಮೀಸಲಾತಿ ಪಟ್ಟಿಗೆ ಎಷ್ಟು ಮಟ್ಟಿಗೆ ಸ್ಪಂದನೆ ಮಾಡಬೇಕಾಗಿತ್ತು ಕಳೆದ 1 ವರ್ಷದ 8 ತಿಂಗಳಲ್ಲಿ, ಇದುವರೆಗೂ ಸ್ಪಂದನೆ ಮಾಡಿರ್ತಕ್ಕಂಥ ಬೇಸರ ಇಡೀ ರಾಜ್ಯದಲ್ಲಿ ಕಾಡ್ತಾಯಿದೆ. ಈ ಕಾರಣಕ್ಕೋಸ್ಕರವಾಗಿ ನಾನು ನಮ್ಮ ಸಮಾಜದ ಸುಮಾರು 15 ಜನ 20 ಜನ ಶಾಸಕರು ಎಲ್ಲರ ಮನೆಗೂ ಭೇಟಿ ಕೊಟ್ಟು ನೀವು ಅಧಿವೇಶನದಲ್ಲಿ ಮಾತಾಡಿ ಗಮನ ಸೆಳೆಯಿರಿ ಅಂತ ಹೇಳಿದ್ವಿ. ನಮ್ಮ ಶಾಸಕರು ನಮ್ಮ ಮಾತಿಗೆ ಹೋಗೊಟ್ಟು ಪತ್ರ ಬರೆದು ಸ್ಪೀಕರ್ಗೆ ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ರಿ ಅಂತೇಳಿ. ಆದರೆ ಸಭಾಧ್ಯಕ್ಷರು ನಮ್ಮ ಸಮಾಜದ ಶಾಸಕರ ಪತ್ರಕ್ಕೆ ಯಾವುದೇ ಕವಡೆ ಕಾಸಿನ ಕಿಮ್ಮತ್ತಿನ ಬೆಲೆ ಕೊಳ್ಳಾರ್ದೇ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಕೊನೆ ಪಕ್ಷ ನಮ್ಮ ಶಾಸಕರಾದರೂ ಅವಕಾಶ ಕೊಟ್ಟಿಲ್ಲ ಅಂತೇಳಿ ಅದನ್ನು ಪ್ರತಿಭಟಿಸಿ ಸಭಾತ್ಯಾಗ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕಾಗಿತ್ತು. ಅಥವಾ ಮುಖ್ಯಮಂತ್ರಿ ಬಳಿಗೆ ಹೋಗಿ 1 ವರ್ಷದಿಂದ 8 ತಿಂಗಳಾಯಿತು, ನೀವು ಇವತ್ತವರೆಗೂ ನಮ್ಮ ಹೋರಾಟಕ್ಕೆ ಯಾವುದೇ ಸ್ಪಂದನೆ ಸ್ಪಂದನೆ ಮಾಡಿರಿ ಅಂತ ಹೇಳ್ಬೋದಾಗಿತ್ತು. ಆದರೆ ಆ ಕೆಲಸ ನಮ್ಮ ಶಾಸಕರು ಮಾಡಿಲ್ಲ. ಹಾಗಾಗಿ ಜನರಲ್ಲಿ ಸಹ ನಿರಾಶೆ ಮೂಡಿದೆ. ಆ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಸಮಾಜದ ಕಾನೂನು ತಜ್ಞರು ಮತ್ತು ಕಾನೂನು ಬಲ್ಲಿದಂಥ ಎಲ್ಲ ವಕೀಲರನ್ನು ಕೂಡಿಸಿ ರಾಜ್ಯ ಸರ್ಕಾರಕ್ಕೆ ಒತ್ತಡ ಹಾಕುವಂಥ ವಕೀಲರ ಮೂಲಕವಾಗಿ ಹೋರಾಟವನ್ನು ಮಾಡಿ ಆ ಮೂಲಕವಾಗಿ ಸರ್ಕಾರಕ್ಕೆ ನಮ್ಮ ಸಮಾಜ ಸಿಗಬೇಕಾಗಿರ್ತಕ್ಕಂಥ ಮೀಸಲಾತಿ ಬಗ್ಗೆ ಒಂದು ರೀತಿಯಾಗಿರ್ತಕ್ಕ ಅವರ ಮಲಗಿರುವ ಸರ್ಕಾರ ಎಚ್ಚರಗೊಳಿಸಲಿಕ್ಕೋಸ್ಕರವಾಗಿ ಸೆಪ್ಟೆಂಬರ್ 22ರಂದು ಬೆಳಗಾವಿಯ ಗಾಂಧಿ ಭವನದಲ್ಲಿ ಲಿಂಗಾಯತ ಪಂಚಮಸಾಲಿ ವಕೀಲರ ಮಹಾಪರಿಷತ್ ಎನ್ನುವಂಥ ಹೆಸರಿನಲ್ಲಿ ಭಾಳ ದೊಡ್ಡ ಸಭೆಯನ್ನೇ ಕರೆಯಲಾಗ್ತದೆ. ಅದಕ್ಕಾಗಿ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಪೂರ್ವಭಾವಿ ಸಭೆ ಮಾಡಲಾಗ್ತದೆ. ಇದುವರೆಗೂ ನಾವೆಂದೂ ಪಂಚಮಸಾಲಿ ವಕೀಲರ ಸಭೆ ಮಾಡಿದ್ದಿಲ್ಲ. ಆದರೆ ಇವತ್ತು ಅನಿವಾರ್ಯವಾಗಿದೆ. ನಮ್ಮ ವಕೀಲರ ಮೂಲಕವಾಗಿಯೇ ಸರ್ಕಾರ ಕಣ್ಣು ತೆರೆಸಬೇಕು, ನಮಗೆ ನ್ಯಾಯ ಪಡಿಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಈಗಾಗಲೇ 7ನೇ ಹಂತದ ಹೋರಾಟ ಶುರುವಾಗಿದೆ. ಅದಕ್ಕೆ ಪೂರಕ ಎಂಬಂತೆ ನಿನ್ನೆ ದಿವಸ ವಿಜಯಪುರದಲ್ಲಿ ಭಾಳ ದೊಡ್ಡ ಪ್ರಮಾಣದ ಸಭೆ ಆಯಿತು. ಎಲ್ಲರೂ ಸಹ ವಿಜಯಪುರದಿಂದ, ಏಕೆಂದರೆ ನಮ್ಮ ಜನ ರೈತರು, ಬಹುತೇಕ ನಮಗೆ ಶಿಕ್ಷಣವನ್ನು ಓದಲಿಕ್ಕೆ ಹಣಕಾಸಿಗೆ ತೊಂದರೆ, ಓದಿದ ಮೇಲೆ ಮೀಸಲಾಗಿ ತೊಂದರೆ, ಈ ಎರಡೂ ಸವಾಸ ಬ್ಯಾಡ ಅಂತ ತಿಳ್ಕೊಂಡು ಭಾಳ ಮಂದಿ ನಮ್ಮರು ವಕೀಲಿಕೆ ಮಾಡಕತ್ತಾರೆ. ಅದು ಒಂದು ಉಪಜೀವನ ಇರ್ಬೋದು, ಇನ್ನೊಂದು ಸ್ವಾಭಿಮಾನಕ್ಕೋಸ್ಕರವಾಗಿ. ಹಾಗೆ ಅತಿ ಹೆಚ್ಚು ಪಂಚಮಸಾಲಿಗಳಲ್ಲಿ ವಕೀಲರಿರೋದ್ರಿಂದ ಈ ವಕೀಲರನ್ನ ಸಂಘಟನೆ ಮಾಡಿ ಸರ್ಕಾರ ಕಣ್ಣು ತೆರೆಸಬೇಕು. ಸರ್ಕಾರ ಏನು ಕಳೆದ 1 ವರ್ಷ 8 ತಿಂಗಳ ನಿರ್ಲಕ್ಷ್ಯ ಮಾಡ್ತದೆ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕನ್ನೋ ಕಾರಣಕ್ಕೋಸ್ಕರವಾಗಿ 27ನೇ ತಾರೀಕು ಪಂಚಮಸಾಲಿ ವಕೀಲರ ಮಹಾಪರಿಷತ್ತನ್ನು ಮಾಡಿ ಅಲ್ಲಿ ಕೆಲವು ನಿರ್ಣಯಗಳನ್ನು ತೆಗೆದುಕೊಂಡು ಆ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಡ ಹಾಕುವಂಥ ಕೆಲಸವನ್ನು ಮಾಡಬೇಕಂತ ನಿರ್ಧಾರ ಮಾಡೀವಿ. ಆ ಹಿನ್ನೆಲೆ ಒಳಗೆ ನಿನ್ನೆ ಸಭೆ ಯಶಸ್ವಿಯಾಗಿದೆ. ಇವತ್ತು ಕೊಪ್ಪಳದಲ್ಲಿ ಸಂಜೆ 4 ಗಂಟೆಗೆ ಸಭೆ ಇದೆ. ಅದಾದ ನಂತರ ನಾಳೆ 1ನೇ ತಾರೀಕು ಕೂಡಲ ಸಂಗಮದಲ್ಲಿ ಸಹ ಒಂದು ಸಭೆಯನ್ನು ಕರೆಯಲಾಗಿದೆ. ಎಲ್ಲ ನಮ್ಮ ಸಮಾಜದ ಬಾಂಧವರು ಶ್ರಾವಣ ಮಾಸದ ಅಂಗವಾಗಿ ಬಸವ ಪಂಚಮಿ ಕಾರ್ಯಕ್ರಮ ಮಾಡ್ತಿದೆ. 3ನೇ ತಾರೀಕು ಹಾವೇರಿಯಲ್ಲಿದೆ, 6ನೇ ತಾರೀಕು ಗದಗಲ್ಲಿದೆ, 7ನೇ ತಾರೀಕು ಗುಲ್ಬರ್ಗದಲ್ಲಿದೆ ಮತ್ತು 4ನೇ ತಾರೀಕಿಂದ 10ನೇ ತಾರೀಕು ಬೆಳಗಾವಿ ಎಲ್ಲ ಬಾರ್ ಅಸೋಸಿಯೇಷನ್ಗಳಲ್ಲಿ ಹೋಗಿ ಸಭೆಗಳನ್ನು ಇಡೀ ತಾಲೂಕಿನ ಎಲ್ಲ ಸಭೆಗಳು ಮಾಡಲಾಗ್ತದೆ. ಒಟ್ಟಾರೆ ಎಲ್ಲ ಕಡೆ ಸಭೆ ಮಾಡಿ ನಮ್ಮ ಸಮಾಜದ ಮಹಾಪರಿಷತ್ತನ್ನು ಮಾಡಿ ಆ ಮುಖಾಂತರವಾಗಿ ಹೋರಾಟದ ತೀವ್ರಗೊಳಿಸುವಂಥ ಕೆಲಸಕ್ಕೆ ನಾವೆಲ್ಲ ಕೈ ಹಾಕ್ತಿದ್ದೀವಿ. ಈ ಹೋರಾಟಕ್ಕೂ ಸರ್ಕಾರ ಸ್ಪಂದನೆ ಮಾಡದೆ ಹೋದರೆ, ಸಹಕಾರ ಕೊಡದೆ ಹೋದರೆ ಅಧಿವೇಶನದಲ್ಲಿ ಬೃಹತ್ತು ಪಂಚಮಸಾಲಿ ವಕೀಲರ ಒಂದು ಭಾಳ ದೊಡ್ಡ ಪ್ರತಿಭಟನಾ ಸಭೆಯನ್ನು ಮಾಡುವ ಆಲೋಚನೆ ಇದೆ. ಆ ನಿರ್ಧಾರವನ್ನು ನಾಳೆ ದಿವಸ 22ನೇ ತಾರೀಕು ನಡೆಯುವಂತಹ ಒಂದು ಪಂಚಮಸಾಲಿ ವಕೀಲರ ಮಹಾಪರಿಷತ್ನ ಸಭೆಯಲ್ಲಿ ನಾವೆಲ್ಲ ತೆಗೆದುಕೊಳ್ತೀವಿ ಅಂತ ಮಾತನ್ನು ಮಾಧ್ಯಮ ಮೂಲಕ ಈ ಮೂಲಕ ಹೇಳಿಕೆ ಹೆಚ್ಚಿಕೊಡ್ತಾ, ಹಾಗಾಗಿ ಎಲ್ಲ ನಮ್ಮ ಸಮಾಜದ ವಕೀಲರು ಮತ್ತು ಸಮಾಜ ಬಾಂಧವರು ಮುಂಬರುವಂಥ ಯಾವುದೇ ಹೋರಾಟಕ್ಕೆ ಏನೇ ಕರೆ ಕೊಟ್ಟಾಗೋ ನೀವೆಲ್ಲ ಈಗಿಂದಲೇ ಸನ್ನದ್ರಾಗಲಿ ಅನ್ನುವಂಥ ಮಾತನ್ನು ಈ ಮೂಲಕ ಹೇಳಿಕೆ ಹೆಚ್ಚಿಕೊಡ್ತೀವಿ. ವಕೀಲರು ಯಾಕಂದರೆ ವಕೀಲರಿಗೆ ಕಾನೂನು ಗೊತ್ತಿದೆ, ಬುದ್ಧಿವಂತರಿದ್ದಾರೆ ಮತ್ತು ಯಾವ ರೀತಿ ಹೋರಾಟ ಮಾಡಿದರೆ ಸರ್ಕಾರವನ್ನು ಎಚ್ಚೆತ್ತುಗೊಳಿಸ್ಬೋದು ಅನ್ನೋದನ್ನು ಸ್ವತಂತ್ರ ಹೋರಾಟದಿಂದ ನಾವು ಕಲ್ಕೊಂಡಿದ್ದೀವಿ. ಬಹುತೇಕ ನಮ್ಮ ದೇಶದಲ್ಲಾಗಿರ್ತಕ್ಕಂಥ ಎಲ್ಲ ಹೋರಾಟದ ಹಿನ್ನೆಲೆಯಲ್ಲಿ ವಕೀಲರ ಪಾತ್ರ ಭಾಳ ದೊಡ್ಡದಿದೆ. ಹಾಗಾಗಿ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಕಾರ್ಯಾಂಗವಾಗಿ ದನಕಾಯಿ ಹುಡುಗನ ಹಿಡ್ಕೊಂಬಿಟ್ಟು ನಮ್ಮಂಥ ಗುರುಗಳವರಿಗೆ ಹೋರಾಟ ಮಾಡಿ ಇನ್ನೇನು ಶಾಸಕಾಂಗವಾಗಿ ಕೆಲಸ ಮಾಡುವಂಥ ಜವಾಬ್ದಾರಿ ಶಾಸಕರ ಮೇಲಿತ್ತು. ಅವರು 1 ವರ್ಷದ 6 ತಿಂಗಳಲ್ಲಿ ಎಷ್ಟು ಮಟ್ಟಿಗೆ ಸರ್ಕಾರದ ಕಣ್ತೆರೆಸುವಂಥ ಅಧಿವೇಶನ ಹೋರಾಟ ಮಾಡಿಲ್ಲ. ಹಾಗಾಗಿ ಅವ್ರ ಮೇಲೆ ನಾವು ಹೆಚ್ಚು ಅವಲಂಬಿತರಾಗೋದಕ್ಕಿಂತ ನ್ಯಾಯಾಂಗದ ಮೇಲೆ ನಂಬಿಕೆ ಇಟ್ಕೊಂಡು ಅವ್ರ ಮುಖಾಂತರ ಹೋರಾಟ ಮಾಡಬೇಕು ಅಂತೇಳಿ ಅಂದ್ಕೊಂಡು ಮೊದಲ ಬಾರಿಗೆ ವಕೀಲರ ಸಂಘಟನೆ ಈಗಾಗಲೇ ಮಾಡಲಾಗ್ತದೆ. ವಕೀಲರ ಮೂಲಕ ಒತ್ತಡ ಹಾಕಿದರೆ ಬಹುತೇಕ ಮುಖ್ಯಮಂತ್ರಿಗಳಿಗೆ ಮನಸ್ಸು ಪರಿವರ್ತನೆ ಆಗ್ಬೋದು ಅನ್ನುವಂಥ ಆಶಾವಾದ ನಮ್ಮದಾಗಿದೆ. ಅಲ್ಲ ಸರ್, ಈಗ BJP ಸರ್ಕಾರ ಇದ್ದಂಥ ಏನು ಫೋರ್ಸ್ ಇತ್ತು ಅಲ್ಲ, ನಾನೇನು ಹೇಳ್ತೀನಪ್ಪ ಅಂದರೆ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ಸಮಾಜ ನಾಯಕರಲ್ಲೇ ಮೊದಲಿಂದ ರಾಜಕೀಯ ಭಿನ್ನಾಭಿಪ್ರಾಯ ಇದೆ. ನಾನು ರಾಜಕೀಯ ಭಿನ್ನಾಭಿಪ್ರಾಯ ಏನೇ ಇದ್ದರೂ ನೀವು
ಚುನಾವಣೆ ಬಂದಾಗ ನಿಮ್ಮ ಪಕ್ಷದ ವಿಚಾರ ಬಂದಾಗ ನೀವು ಮಾಡಿರಿ. ಸಮುದಾಯದವರು ರೈತರ ಪರವಾಗಿ ಯಾರೇ ಕೆಲಸ ಮಾಡಲಿ, ಯಾರೇ ಪ್ರಾಮಾಣಿಕವಾಗಿ ರೈತರ ಪರವಾಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ಅಕಸ್ಮಾತ್ ಅಡೆತಡೆ ಆದಂಥ ಸಂದರ್ಭದಲ್ಲಿ ಸ್ವತಃ ಕರ್ನಾಟಕದ ಉಚ್ಚ ನ್ಯಾಯಾಲಯವೇ ಅವ್ರ ಪರವಾಗಿ ತೀರ್ಪು ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ಹತ್ತಿಕ್ಕೋ ಪ್ರಯತ್ನವನ್ನು ಯಾರೂ ಮಾಡಬಾರ್ದಂತ. ಇದನ್ನೊಳಗೆ ನಾ ರಾಜಕಾರಣಿಗಳಿಗೆ, ಜನಪ್ರತಿನಿಧಿಗಳಿಗೆ ಅದ್ರ ಹಿಂದ್ಗಡೆ ಯಾರು ಕೈವಾಡೈತೆ ಅಂತ ಎಲ್ಲರಿಗೂ ಗೊತ್ತಿದೆ ಪೂರ್ತಿ. ಯಾಕೆ ಹಿಂಗೆ ಮಾಡೋಕ್ಕತ್ತಾರಂತ. ಏನು ಬಸವನಗೌಡರು ಅಧಿವೇಶನದ ನೇರವಾಗಿ ಮಾತಾಡೋಕ್ಕೆ ಶುರು ಮಾಡಿದರು. ಉತ್ತರ ಕನ್ನಡ ಪರವಾಗಿ ನಮ್ಮ ರೈತರ ಪರವಾಗಿ ಮಾತಾಡೋಕ್ಕೆ ಶುರು ಮಾಡಿದರು. ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಅವರ ರಾಜಕೀಯ ಪ್ರಭಾವ ಏನು ವಿಸ್ತರಣೆ ಆಗ್ತಾಯಿತ್ತು, ಆ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಬಸವನಗೌಡರು ಆ ಒಂದು ಶಕ್ತಿಯನ್ನು ಕುಗ್ಗಿಸ್ಬೇಕನ್ನೋ ಕಾರಣಕ್ಕೆ ಈ ರೀತಿಯಾಗಿರ್ತಕ್ಕಂಥ ಅವರ ಚಿಂಚೋಳಿನ ಒಂದು ಹಿಂದುಳಿದ ಪರಿಷತ್ ಮಾಡಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಯನ್ನು ಹತ್ತಿಕ್ಕಬೇಕನ್ನುವಂಥ ಒಂದು ಷಡ್ಯಂತ್ರ ನಡೀತಾ ಇದೆ. ಯಾಕೆ ಈ ಮಾತು ಹೇಳೋಕ್ಕೆ ನಾನು ರಾಜಕೀಯ ಭಿನ್ನಾಭಿಪ್ರಾಯ ಬಗ್ಗೆ ಏನೂ ಮಾತಾಡ್ಕೋವಲ್ಲ. ಅವರ ರಾಜಕೀಯ ಭಿನ್ನಾಭಿಪ್ರಾಯ ಅವ್ರ ವೇದಿಕೆ ಇವ್ರು ಬೈತಾರೆ, ಇವ್ರ ವೇದಿಕೆ ಅವ್ರು ಬೈತಾರೆ. ನಿಮ್ಮ ವೈಯಕ್ತಿಕ ಅದು, ನಿಮ್ಮ ಪಕ್ಷ, ನಿಮ್ಮ ಸಿದ್ಧಾಂತ, ನಿಮ್ಮ ಟೀಕೆ ಟಿಪ್ಪಣಿಗಳು. ನಾನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ MS ಅವ್ರಿಗೆ, ಮೆಂಬರ್ ಆಫ್ ಸೆಕ್ರೆಟರಿಗೆ ಏನು ಹೇಳಕ್ಕೆ ಇಚ್ಛೆಪಡ್ತೀನಿ, ನೀವೇ ಒಪ್ಕೊಂಡಿದ್ದೀರಿ ಹೈಕೋರ್ಟ್ ತೀರ್ಪು ಪ್ರಕಾರ ನಾವು ಕೊಡಬೇಕು ಅಂತೇಳಿ. ಸರ್ಟಿಫಿಕೇಟ್ ಕಾಪಿ ಕೇಳಿರಿ, ಸರ್ಟಿಫಿಕೇಟ್ ಕೊಟ್ಟರು. ಮತ್ತು 3 ವಾರದ ಒಳಗಡೆ ಮಾಡಬೇಕು, ನೀವು ಆರ್ಡ್ರ್ ಕೊಡಬೇಕು, ಓಪನ್ ಮಾಡಬೇಕು ಅಂತೇಳಿ ಹೈಕೋರ್ಟ್ ಹೇಳಿದೆ. ಈ ಒಂದು ಹೈಕೋರ್ಟ್ನ ಆದೇಶವನ್ನು ಪಾಲಿಸೋ ಪ್ರಯತ್ನವನ್ನು ಮೆಂಬರ್ ಆಫ್ ಸೆಕ್ರೆಟರಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವ್ರು ಮಾಡಲೇಬೇಕು ನೀವು ಅಂತ. ನೀವು ಅದು ಮಾಡಲಾರ್ದೇ ಯಾವುದೋ ರಾಜಕೀಯ ಅದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಸ್ವಾಯತ್ತ ಸಂಸ್ಥೆ. ಆ ಸ್ವಾಯತ್ತ ಸಂಸ್ಥೆ ಹಿಡ್ಕೊಂಡು ರೈತರ ಪರವಾಗಿ ಕೆಲಸ ಮಾಡುವಂಥ ಯಾರೇ ವ್ಯಕ್ತಿ ಇಲ್ಲ, ಕೇವಲ ಬಸವನಗೌಡರು ಅಂತಲ್ಲ, ಯಾವುದೇ ಜನಾಂಗದ ಯಾವುದೇ ವ್ಯಕ್ತಿ ರೈತರ ಪರ ಒಳ್ಳೆಯ ಕೆಲಸ ಮಾಡ್ತಾಯಿದ್ರೆ ಅವರ ಹತ್ತಿಕ್ಕೋ ಕೆಲಸವನ್ನು ಯಾರೂ ಮಾಡಬಾರ್ದು. ಆ ನಿಟ್ಟಿನಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವ್ರು ಕೂಡಲೇ ಅವ್ರು ಪರ್ಮಿಷನ್ ಕೊಡ್ರಿ. 3 ವಾರ ಅಂತೇಳಿ ಸಮಯವನ್ನು ಕಿಲ್ ಮಾಡೋಕ್ಕಿಂತ ಏನು ಆದೇಶ ಮಾಡಲಿಕ್ಕೆ ಈಗ ನಿನ್ನೆ ಬಂದು ಅವರೆಲ್ಲ ಎಂಕ್ವೈರಿ ಮಾಡಿ ಹೋಗಿದ್ದಾರೆ ನಿಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು. ಇಷ್ಟೆಲ್ಲ ಸತ್ಯ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಪ್ರಾಮಾಣಿಕವಾಗಿ ಒಂದು ಸಕ್ಕರೆ ಕಾರ್ಖಾನೆಯನ್ನು ಮಾಡುವಂಥ ಬಸವನಗೌಡರು ಎನ್ನುವಂಥ ವ್ಯಕ್ತಿ ಅಂತ ಯಾವುದೇ ವ್ಯಕ್ತಿಯಾಗಲಿ ಅಂಥವ್ರ ವ್ಯಕ್ತಿತ್ವವನ್ನು ಹತ್ತಿಕ್ಕುವಂಥ, ತೇಜೋವಧೆ ಮಾಡುವಂಥ, ಅವರನ್ನು ಆರ್ಥಿಕ ಕುಗ್ಗಿಸೋ ಪ್ರಯತ್ನ ಯಾರೂ ಮಾಡಬಾರ್ದು. ಇದೇ ರೀತಿ ಮುಂದುವರಿಸೋ ಪ್ರಯತ್ನ ಮಾಡಿದರೆ ಅದು ಮುಂದೆ ಏನಾಕತಿ, ಸಮಾಜ ಜನರು ಅಸಮಾಧಾನಗೊಳ್ತಾರೆ, ರೈತರು ಅಸಮಾಧಾನಗೊಳ್ತಾರೆ. ಆ ಕಾರಣಕ್ಕೋಸ್ಕರವೇ ನಾನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಮೆಂಬರ್ ಆಫ್ ಸೆಕ್ರೆಟರಿ ಅವ್ರಿಗೆ ಹೇಳಕ್ಕೆ ಇಚ್ಛೆಪಡ್ತೀನಿ. ಉಚ್ಚ ನ್ಯಾಯಾಲಯದ ಆದೇಶದಂತೆ ನೀವೆಲ್ಲರೂ ಮಾಡಿರಿ. ಮತ್ತು ಸರ್ಕಾರನ ಸಹ ಈ ಬಗ್ಗೆ ಕೂಲಂಕುಷ ಪರಿಶೀಲನೆ ಮಾಡಿ ಪರ್ಮಿಷನ್ ಕೊಡಬೇಕು ಸಕ್ಕರೆ ಕಾರ್ಖಾನೆ ಮಾಡಲಿಕ್ಕೆ. ಕಾರಣ ಬಸವನಗೌಡರು ಯಾವತ್ತೂ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾರೆ. ಬಸವನಗೌಡರು ಒಬ್ಬರೇ ಅಲ್ಲ, ಈ ರಾಜ್ಯದಲ್ಲಿ ರೈತರ ಪರವಾಗಿ, ರೈತರಿಗಾಗುವಂಥ ಅನ್ಯಾಯದ ವಿರುದ್ಧ ಯಾರೇ ಹೋರಾಟ ಮಾಡಲಿ ನಾನು ಯಾವತ್ತೂ ಅವ್ರ ಜೊತೆಗಿರ್ತೀನಿ. ಏನು ಎಚ್ಚರಿಕೆ ಕೊಡ್ತೀರಿ? ನಾನು ಈಗಾಗಲೇ ಇನ್ನೂ 3 ದಿನ ಅವಕಾಶ ಇದೆಲ್ಲ ಕೊಡ್ತೀವಲ್ಲ ಅಂತ ಅದೇ ಬಂದು ಕಚೇರಿ ಒಳಗೆ ಬಂದು ಕೂತು ಧರಣಿ ಮಾಡೋವರೆಗೂ ಅವ್ರನ್ನ ಕಾಡ್ತಾರೆ. ಈ ಪಂಚಮಶಾಲಿ ಹೋರಾಟದಿಂದ ಟಾರ್ಗೆಟ್ ಯತ್ನಾಳ್ ಅಲ್ಲ ನೋಡ್ರಿ, ಯತ್ನಾಳ್ ಅವರು ಟಾರ್ಗೆಟ್ ಆಗ್ಯಾರ ಸತ್ಯ. ಯಾಕೆಂದರೆ ಈ ಜನಾಂಗದ ಪರವಾಗಿ ಅಧಿವೇಶನದ ಯಾರೂ ಮಾತಾಡೋದಿಲ್ಲ ಹಿಂದಿನ BJP ಸರ್ಕಾರದಲ್ಲಿ. ಯಾವಾಗ ಇವ್ರು ಮಾತಾಡೋಕತ್ತರು, ಉಳಿದವ್ರಿಗೇನು ಒಟ್ಟಿಗೆ ಸ್ಟಾರ್ಟ್ ಆಯಿತು, ಈ ಸಮಾಜ ಯಾರಿಗೂ ಗೊತ್ತಿರಲಿಲ್ಲ. ಇವರು ಅಧಿವೇಶನ ಮಾತಾಡೋಕ್ಕೆ ಶುರು ಮಾಡಿದರು, ಇವ್ರು ಗುರುಗಳು ಹೋರಾಟ ಮಾಡಿದರು, ಈ ಸಮಾಜ ಜಾಗೃತಿಗೊಂಡಂತ ಒಂದು ಹೊಟ್ಟೆ ಕಿಚ್ಚು ಎಲ್ಲ ಕಡೆ ಕಾಡ್ತದೆ. ಆ ಹೊಟ್ಟೆ ಕಿಚ್ಚು ಒಂದು ಕಾರಣ ಇರ್ಬೋದು. ಅದಕ್ಕೆ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ, ಇದು ರೈತರಿಗೆ ಯಾವುದೇ ಜಾತಿ ಮತ ಪಕ್ಷ ಇಲ್ಲ. ಒಂದು ಹಿಂದುಳಿದ ಪ್ರದೇಶದಲ್ಲಿ ಸಕ್ಕರೆ ಕಾರ್ಖಾನೆ ಮಾಡಿ ಅದು ಹೈಕೋರ್ಟ್ ಪರ್ಮಿಷನ್ ಕೊಟ್ಟಾಗಿಯೂ ಸಹ, ಸರ್ಟಿಫಿಕೇಟ್ ಕಾಪಿ ಕೊಟ್ಟಾಗಿಯೂ ಈ ರೀತಿಯಾಗಿ ನೀವು ಅದನ್ನು ಬಲ ಕುಗ್ಗಿಸೋ ಪ್ರಯತ್ನ ಮಾಡುವಂಥದ್ದು ಅದು ರಾಜಕೀಯ ದುರುದ್ದೇಶ ಅಂತ ಕಾಣ್ತಾ ಇದೆ. ಕೂಡಲೇ ಅದು ಸಂಬಂಧಪಟ್ಟಂಥ ಸಚಿವರು ನೀವು ಅದ್ರ ಬಗ್ಗೆ ಗಮನ ಹರಿಸಿ ನ್ಯಾಯ ಕೊಡಬೇಕು. ಇಲ್ಲದೆ ನಿಮ್ಮ ಮೇಲೆ ರೈತರು ಅಸಮಾಧಾನಗೊಳ್ತಾರೆ ಅಂತೇಳಿ ನಾನು ಎಚ್ಚರಿಕೆ ಮಾತಾಡಲಿಕ್ಕೆ ಇಚ್ಛೆಪಡ್ತೀನಿ. ಸರ್, ಈಗ ಬಸವ ಪಂಚಮಿ ಅಂತ ಆಚರಣೆ ಮಾಡೋ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ವೈರಲ್ ಆಯಿತು. AP ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿಯವರು ನಮ್ಮ ಹೋರಾಟದ ಬಗ್ಗೆ ಅವ್ರ ಗೌರವ ಇತ್ತು. ಅವ್ರು ಎಲ್ಲೇ ಒಂದು ಕಡೆ ಸ್ಪಂದನೆ ಮಾಡ್ತಿದ್ರು. ಆ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಬಸವನಗೌಡರನ್ನ ಮೊದಲು ಮಾಡಿಕೊಂಡು ಅರವಿಂದ್ ಬೆಲ್ಲದ ಆಗಿರ್ಬೋದು, CC ಪಾಟೀಲ್ ಆಗಿರ್ಬೋದು, ಎಲ್ಲರೂ ಸಿದ್ದು ಸೌದಿ ಆಗಿರ್ಬೋದು, ಕಡಾಡಿ ಸಂಗಣ್ಣ ಕಡಾಡಿ ಆಗಿ ಎಲ್ಲರೂ ಮುಕ್ತ ಹೋರಾಟ ಮಾಡ್ತಿದ್ರು. ಅಲ್ಲಿ ಮುಕ್ತವಾದಂಥ ವಾತಾವರಣ ಇತ್ತು. ಬೊಮ್ಮಾಯಿಯವರಿಗೂ ನಮ್ಮ ಸಮಾಜದ ಋಣ ತೀರಿಸುವಂಥ ಒಂದು ಭಾವನೆ ಇತ್ತು. ಆಗ ನಮ್ಮ ಹೋರಾಟ ಒಂದು ಹಂತದಲ್ಲಿ ಯಶಸ್ಸನ್ನು ಕಂಡಿದೆ. ಈಗ ಉಳಿದಿರ್ತಕ್ಕಂಥದ್ದೇನು, ಏನು ಸುಪ್ರೀಂ ಕೋರ್ಟ್ ಇರ್ತಕ್ಕಂಥ ಮೀಸಲಾತಿ ವಿಚಾರ, ಅದನ್ನಾದರೂ ಇಂಪ್ಲಿಮೆಂಟ್ ಮಾಡಲಿ. ಇಲ್ಲ ನಾವೇನು ಮೂಲ 2A ಮೀಸಲಾತಿ ಕೇಳಕತ್ತೀವಿ ಅದನ್ನಾದರೂ ಕೊಡೋ ಪ್ರಯತ್ನ ಈಗಿನ ಸರ್ಕಾರ ಮಾಡಬೇಕಾಗಿತ್ತು. ಹಾಗಾಗಿ ಉಗ್ರ ಹೋರಾಟ ಅವಾಗ ಮಾಡಿದ್ವಿ ಬಿಟ್ಟಂತಲ್ಲ, ಉಗ್ರ ಹೋರಾಟ ಮಾಡಲಿಕ್ಕೆ ಸಮಯ ಸಂದರ್ಭ ಬೇಕಾಗುತ್ತೆ. ಹೊಸದಾಗಿ ಸರ್ಕಾರ ರಚನೆ ಆಗಿರೋದ್ರಿಂದ ಒಂದೇ ಸರಿ ನಾವು ಉಗ್ರ ಹೋರಾಟ ಮಾಡೋದು ಬೇಡ. ಅವರ ಮನವೊಲಿಸೋನ್ನು ಅವ್ರ ಕಡೆ ಗಮನ ಸೆಳೆಯಲಿನ ಕಾರಣಕ್ಕೆ ಈಗಾಗಲೇ ರಾಜ್ಯಾದ್ಯಂತ 12 ತಿಂಗಳ ಕಾಲ ಸುಮಾರು 12 ಜಿಲ್ಲಾ ಕೇಂದ್ರಗಳೇ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದ್ವಿ. ಅದಕ್ಕೂ ಸರ್ಕಾರ ಮಣಿದಿಲ್ಲ. ಈ ಹಿನ್ನೆಲೆ ಒಳಗೆ ಶಾಸಕರ ಮುಖಾಂತರ ಒತ್ತಡ ಹಾಕೊಂತ ಮಾಡಿದ್ವಿ. ಶಾಸಕರು ಮಾತಾಡಲಿಕ್ಕೆ ಅವಕಾಶನೇ ಕೊಡಲಿಲ್ಲ ಸ್ಪೀಕರ್ ಅವರು. ಅಂದರೆ ಇಲ್ಲೇ ಒಂದು ಕಡೆ ನಮ್ಮ ಶಾಸಕರ ಧ್ವನಿಯನ್ನು ಅಡಗಿಸುವಂಥ ತಂತ್ರಗಾರಿಕೆ ನಡೀತಿದೆ ಅನ್ನೋವಂಥ ಒಂದು ಅನುಮಾನ ವ್ಯಕ್ತವಾಗ್ತಾಯಿದೆ. ಅದಕ್ಕೆ ಕೊನೆಗೆ ಪಾಪ ಅನಿವಾರ್ಯ, ಯಾಕೆ ಹೊಸದಾಗಿ ಶಾಸಕರಾಗಿದ್ದಾರೆ, ಅವ್ರಿಗೆ ಆಸೆ ಆಕಾಂಕ್ಷೆ ಇಡ್ತಾವೆ. ಅವತ್ತಿನ ಮುಖ್ಯಮಂತ್ರಿ ಬೊಮ್ಮಾಯಿಯವರ ಪರಿಸ್ಥಿತಿನೇ ಬೇರೆ, ಇವತ್ತಿನ ಸಿದ್ದರಾಮಯ್ಯ ಸರ್ಕಾರನೇ ಬೇರೆ. ಸಿದ್ದರಾಮಯ್ಯನವರು ಯಾವಾಗಲೂ ಕಾನೂನು, ಅಂಬೇಡ್ಕರ್, ಸಂವಿಧಾನ ಅಂತ ಭಾಷಣ ಮಾಡೋರು. ಇಂಥ ಸಂದರ್ಭ ನಮ್ಮ ಶಾಸಕರು ಏನು ಮಾತಾಡೋಕ್ಕೆ ಹೋದರೆ
ಅವರು ಆ ಮಾತಿನ ಮೂಲಕವೇ ನಮ್ಮ ಧ್ವನಿಯನ್ನು ಅಡಗಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ವಕೀಲರ ಮುಖಾಂತರವಾಗಿ ಒತ್ತಡ ಹಾಕಬೇಕನ್ನೋ ಕಾರಣಕ್ಕೆ ಈಗ ವಕೀಲರ ಮೂಲಕ ಹೋರಾಟ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಅಲ್ಲ, ಈಗ ನಿಮ್ಮ ಕಾಂಗ್ರೆಸ್ ಅನೇಕ ಶಾಸಕರಿದ್ದಾರೆ, ಅದರಲ್ಲಿ ನಿಮ್ಮ ಸಮಾಜದ ಅವಾಗ ಕೂಡ ಹೋರಾಟ ಮಾಡೋದಂಥ ಸಚಿವರಿದ್ದಾರೆ, ಶಿವಾನಂದ ಪಾಟೀಲ್ ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ, ಆಮೇಲೆ ಹುನಗುಂದದ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ ನಿಮ್ಮ ಸಂಘಟನೆ. ಮತ್ತು ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಸರ್? ಆಗಿದ್ರೆ ಏನು ಮಾಡೋಕ್ಕಾಗತ್ತೆ? ನಾವು ಈಗ ಏನಾಗೈತೆ ಅಂದರೆ ಹಿಂದೆ ನಮ್ಮ ಪಾದಯಾತ್ರೆ ಹೋರಾಟಕ್ಕೆ ಅವರೆಲ್ಲ ಬೆಂಬಲ ಕೊಟ್ಟಿದ್ದರು. ಶಾಸಕರಾದಮೇಲೆ ಅವ್ರಿಗೇನು ಒತ್ತಡ ಬಿದ್ದಿದೆ ಗೊತ್ತಿಲ್ಲ. ಅಧಿಕಾರಕ್ಕಾಗಿ ಬೆಂಬಲ ಕೊಟ್ಟರು. ನನಗೆ ನೋಡ್ರಿ, ನಾನು ಅವ್ರ ಬಗ್ಗೆ ಪಾಪ ಅಷ್ಟಾರು ಪ್ರಯತ್ನ ಪಟ್ಟರು ಅಂತ ಋಣ ನನ್ನ ಮೇಲಿದೆ. ಅಷ್ಟಾರು ಕೆಲಸ ಮಾಡ್ಯಾರ ಬಿಡಪ್ಪ. ಈಗ ಹೊಸ್ದಾಗಿ ಶಾಸಕರಾಗ್ಯಾರ, ಅವರು ಅವ್ರಿಗೆ ಬೇರೆ ಆಸೆ ಆಕಾಂಕ್ಷೆ ಇರ್ತಾವೆ. ಅವ್ರು ಏನೇನೋ ಕನಸು ಕಾಣ್ತಿರ್ತಾರೆ. ಆ ಕನಸಿಗೆ ಅಡ್ಡಿ ಆಗ್ಬಾರ್ದು ಕಾರಣಕ್ಕೆ ನಾವು ಎಲ್ಲಿ ಹೋರಾಟ ಕರಿತಲ್ಲ ಅವ್ರನ್ನ. ಅವ್ರಿಗೇನಂದ್ರೆ ಕೊನೆ ಪಕ್ಷ ನೀವು ನಮ್ಮ ಜೊತೆ ಹೋರಾಟ ಬರೋಕ್ಕಾಗಲ್ಲ, ನಿಮ್ಮನ್ನು ನಮ್ಮ ಜನ ನಂಬಿ. ನೀವೇನು ಇವತ್ತು ಎಮ್ ಎಲ್ ಆಗಿದ್ದೀರಿ, ನೀವು ಎಮ್ ಎಲ್ ಆಗಲಿಕ್ಕೆ ಕೇವಲ ನಿಮ್ಮ ಪಕ್ಷದ ಚಿಹ್ನೆ ಅಷ್ಟೇ ಕಾರಣ ಅಲ್ಲ. ಬೇರೆ ಬೇರೆ ಜಾತಿ ಓಟ್ ಹಾಕಿರ್ಬೋದು. ಪಂಚಮಸಾಲಿ ಹೋರಾಟ ನೀವು ಎಮ್ ಎಲ್ ಆಗಲಿಕ್ಕೆ ಭಾಳ ದೊಡ್ಡ ಸಹಕಾರ ಕೊಟ್ಟಿದೆ. ನಿಮ್ಮ ಮೇಲೆ ಋಣಭಾರ ಇದೆ. ನಾನು ನನ್ನ ಜೊತೆಗೆ ನೀವು ಬಂದು ಹೋರಾಟ ಮಾಡಲಿಕ್ಕೆ ನಿಮಗೆ ತೊಂದರೆ ಆಗೋದಾದರೆ ನಿಮಗೆ ಕೊಟ್ಟಿರುವಂಥ ಪರಮಾಧಿಕಾರ ಏನಿದೆ, ಶಾಸನಬದ್ಧ ಅಧಿಕಾರ, ಆ ಮೂಲಕವಾಗಿ ಸರ್ಕಾರ ಗಮನ ಸೆಳೀಲಿ ಅಂತ ನಮ್ಮ ಶಾಸಕರಿಗೆ ಎಲ್ಲರೂ ಹೇಳಕ್ಕೆ ಇಚ್ಛೆಪಡ್ತೀನಿ. ಹಿಂದೆ ನೀವು ಹೋರಾಟಕ್ಕೆ ಬಂದಿರಿ, ಭಾಗವಹಿಸಿದ್ರಿ, ಎಲ್ಲ ರೀತಿಯ ಒತ್ತಡ ಹಾಕಿದ್ರಿ. ಶಾಸಕರಾದ್ಮೇಲೆ ನಿಮಗೆ ಬರಲಿಕ್ಕೆ ಮುಜುಗರ ಆಗೋದಾದರೆ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಜೊತೆ ಮಾತಾಡಲಿಕ್ಕೆ ನಿಮಗೇನಾದರೂ ಭಯ ಕಾಡ್ತಾಯಿದ್ರೆ ನೀವು ಅಧಿವೇಶನದಲ್ಲಿ ಮಾತಾಡಬೇಕಾಗಿತ್ತು. ಅಧಿವೇಶನದಲ್ಲಿ ನೀವು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲಪ್ಪ ಅಂದರೆ ಅವತ್ತಿನ ಸಭಾತ್ಯಾಗ ಮಾಡಬೇಕಾಗಿತ್ತು. ನಮ್ಮ ಜನರಿಗೆ ಒಂದು ಭರವಸೆ ಕೊಡ್ರಿ, ನಮ್ಮ ಶಾಸಕರು ಗೆದ್ದ ಮೇಲೂ ಸಹ ಹಂಗಾದರೆ ಅವ್ರು ಮಾತಾಡ್ತಿದ್ದಾರೆ ಅಂತೇಳಿ. ಪಾಪ ಅವ್ರಿಗೆ ಅನಿವಾರ್ಯ ಇರ್ಬೋದು. ಆಗ ನಾನು ಅವ್ರಿಗೆಲ್ಲ ಏನು ಹೇಳ್ತೀನಪ್ಪ ಅಂದರೆ, ನಾನು ನೀವು ಹೊರಗಡೆ ಹೋರಾಟ ಮಾಡ್ತೀನಿ, ನೀವು ಒಳಗಡೆ ಹೋರಾಟ ಮಾಡಿರಿ. ಕೊನೆ ಪಕ್ಷ CM ಅವ್ರಿಗೆ ಹೋಗಿ ಒತ್ತಡ ಹಾಕೋರು ಕೆಲಸ ಮಾಡಿರಿ ಅಂತ. ನೀವು ಮಾಡದೇ ಇದ್ದರೆ ನಮ್ಮ ಜನ ಅಸಮಾಧಾನಗೊಳ್ತಾರೆ. ನಾವು ಮೀಟಿಂಗಾರ ಕರಿ, ಏನೂ ಮಾಡೋಬೇಡ. ಕೊನೆ ಈಗ ಮುಂಚೆ ನಮ್ಮ ಪರಿಸ್ಥಿತಿ CMಗೆ 2A ಕೇಳೋಂಥ ಪರಿಸ್ಥಿತಿ ಇತ್ತು. ಈಗ ಏನಾಯ್ತು, ನಮ್ಮ ಶಾಸಕರು ಮಾತಾಡೋ ಮಟ್ಟಿಗೆ ನಮ್ಮ ಪರಿಸ್ಥಿತಿ ಹೋಗ್ಬಿಟ್ಟೈತಿ. ಅದು ಭಾಳ ಬೇಸರ ಆಗೈತಿ. ಆ ನೋವು ನಮಗೆ ಕಾಡ್ತಾ ಇದೆ. ಆದರೂ ನೋವು ಆಯ್ತು ಅಂತೇಳಿ ಯಾರ ಮೇಲೆ ಡಿಪೆಂಡ್ ಹಾಕೋ ಅವಶ್ಯಕತೆ ಇಲ್ಲ. ದನಕಾಯ ಜನ ಇದ್ದಾರೆ, ಅಮಲಿ ಮಾಡೋ ಜನ ಇದ್ದಾರೆ, ಕೂಲಿಕಾರರಿದ್ದಾರೆ, ಯುವಕರಿದ್ದಾರೆ, ನಂಬಿರುವಂಥ ಲಕ್ಷಾಂತರ ಜನ ಇದ್ದಾರೆ. ಇವತ್ತು ನಮ್ಮ ವಕೀಲರ ಟೀಮ್, ಇಡೀ ಪಂಚಮಸಾಲಿ ವಕೀಲರು ಎಲ್ಲ ಕಡೆ ಜಾಗೃತಿ. ಅವ್ರು ಹೇಳಿದ್ದಾರೆ, ಸ್ವಾಮೀಜಿ ನಿಮ್ಮ ಹೋರಾಟನ ಬೆಂಬಲ ಇದ್ದೀವಿ ಅಂತ. ಅವರ ಒಂದು ಜಾಣ್ಮೆ, ಅವರ ಒಂದು ಜ್ಞಾನವನ್ನು ಸದ್ಬಳಕೆ ಮಾಡಿಕೊಂಡು ಸರ್ಕಾರಕ್ಕೆ ಒತ್ತಡ ಕೆಲಸವನ್ನು ಮಾಡ್ತಿದ್ದೀವಿ. ಈಗ ಯತ್ನಾಳ್ ಅವ್ರ ಮೇಲೆ ಒಂದು ರೀತಿ ಏನಂತಂದರೆ ನಿಮ್ಮೇ ಸಮಾಜದ ಶಿವಾನಂದ ಪಾಟೀಲರು ಸಕ್ಕರೆ ನಾನು ಕೂಡ ಸಮಾಜ ಗುರುಗಳಾಗಿ ಬಸವಣ್ಣ ಕೆಲಸ ಮಾಡೋದು ನನ್ನ ಕರ್ತವ್ಯ. ಅದ್ರ ಬಗ್ಗೆ ಆಗ್ತಿಲ್ಲ ಕಷ್ಟ. ಬಸವಣ್ಣ ಕೆಲಸ ಮಾಡೋರು ಯಾರೇ ಇರಲಿ, ಸಹಜವಾಗಿ ಬಸವಣ್ಣ ಯಾವತ್ತು ಬದಲಾವಣೆಯನ್ನು ಬಯಸ್ತಾರೆ. ಅವರು ನಮ್ಮ ಧರ್ಮಗುರುಗಳು. ನಾನು ಆ ಕ್ಷೇತ್ರದಲ್ಲಿದ್ದೀನಿ. ನಾನು ಸಮಾಜದಲ್ಲಿರ್ತಕ್ಕಂಥ ಮೌಢ್ಯತೆ, ಅಂಧಾನಕರಣೆ ಏನೇ ಇರಲಿ, ಜನರ ತಿಳುವಳಿಕೆ ಹೇಳೋದು ನನ್ನ ಕರ್ತವ್ಯ. ಜನರನ್ನ ಕತ್ತಲೆಗೆ ಇಡುವಂಥದ್ದು ನಾವು ಮಾಡಬಾರ್ದು. ಗುರುಗಳು ನಾವು ಬೆಳಕನ್ನು ಕೊಡೋ ಕೆಲಸ ಮಾಡಬೇಕು. ಬೆಳಕನ್ನು ಕೊಡೋ ಸಂದರ್ಭದಲ್ಲಿ ಸಹಜವಾಗಿ ಪಾಪ ಗೊತ್ತಿರಲ್ಲ ಅವರೆಲ್ಲ ನಮ್ಮವರೇ. ಪರಿವರ್ತನೆ ಆಗ್ತಾರೆ. ಪರಿವರ್ತನೆ ಜಗದ ನಿಯಮ ಅಂತಂತ ಪರಿವರ್ತನೆ ಆಗ್ತದೆ. ಅಲ್ಲ, ನಿಮ್ಮ ಕಾರನ್ನು ನೀವು ನಿಂತ ನಿಮ್ಮ ಜೊತೆಗೆ ನಿಮ್ಮ ಕಾರನ್ನು ಕೂಡ ಫೋಟೋ ಹಾಕಿ ಮಾಡ್ಕೊಬಿಡ್ರಿ, ಪೋಸ್ಟ್ ಮಾಡಿಲ್ಲ. ಭಾಳ ಒಳ್ಳೆಯದು. ಕಾರನ್ನ ಯಾಕೆ ನೀವು ಕೊಟ್ಟು ಈ ರೀತಿ ಅದನ್ನ ಯಾಕೆ ಮಾಡಬಾರ್ದು? ನಾನು ಅದ್ರ ಬಗ್ಗೆ ಏನೂ ಪ್ರತಿಕ್ರಿಯೆ ಕೊಡೋಕ್ಕೆ ಹೋಗಲ್ಲ. ಅದು ನಮ್ಮ ಸಂಬಂಧ ಇಲ್ಲದ ವಿಷಯ. ಅದು ಅಲ್ಲ, ಅದು ಒಪ್ಪು ಅದು ಏನಂತೀರಿ? ಇಲ್ಲ, ನಾನು ಅದ್ರ ಬಗ್ಗೆ ಮಾತಾಡೋದು ಯಾಕಂತಂದ್ರೆ ನಾನು ಹೇಳೋಕ್ಕೆ ಹೋಗಲ್ಲ. ಇಲ್ಲ, ಗುರುಗಳೇ ಅಂಧಾಕಾರ ವಿಚಾರಕ್ಕೆ ಬಂದರೆ ಇನ್ನೂ ಕೆಲವೊಂದು ಸಮಾಜಗಳಲ್ಲಿ ಭೂಮಿ ಚಪ್ಪಟ್ಟಿದೆ ಅಂತ ಹೇಳ್ತಾರೆ. ಅವ್ರು ಗುರುಗಳು ಹೇಳ್ತಾರೆ ಅವರಿಗೆ. ಮತ್ತವ್ರಿಗೆ ಏನು ಹೇಳೋದು? ನಾನು ಅದಕ್ಕೆ ಹೇಳ್ತೇನೆ ನೋಡ್ರಿ, ಈಗ ಎಲ್ಲ ಧರ್ಮದಲ್ಲಿ, ಎಲ್ಲ ಸಮಾಜದಲ್ಲಿ ಮೌಢ್ಯತೆಗಳು ಇದ್ದೇ ಇರ್ತವೆ. ಗುರುಗಳದಂತೂ ಮೌಢ್ಯತೆ ಬಗ್ಗೆ ತಿಳುವಳಿಕೆ ಹೇಳ್ಬೇಕು. ಅದು ನಮ್ಮ ಕರ್ತವ್ಯ. ಕೆಲ ಸಮಾಜ ಗುರುಗಳು ಹೇಳ್ತಾರೆ ಭೂಮಿ ಗುಂಡಿಗಿಲ್ಲ, ಚಪ್ಪಿದೆ, ಅದನ್ನ ಅದಕ್ಕೆ ಹಂಗೊಂದು ದುಂಡು ಇತ್ತು ಅಂತ ಹೇಳೋದಕ್ಕೆ ಭಾಳ ಮಂದಿ ದೊಡ್ಡ ವಿಜ್ಞಾನಿಗಳು ತೊಂದರೆ ಕೊಟ್ಟರು. ಹಾಗಾಗಿ ಸಹಜ, ಪಾಪ ಅವರು ತಪ್ಪಲ್ಲ, ಅವ್ರಿಗೆ ಗೊತ್ತಿರೋದಿಲ್ಲ. ಅದು ಅದ್ರ ಹಿಂದ್ಗಡೆ ಕೆಲವರು ಭಾಳ ದೊಡ್ಡ ರಾಜಕಾರಣಿಗಳ ಕೈವಾಡಿದೆ, ಅದೆಲ್ಲ ಗೊತ್ತಿರ್ತಕ್ಕಂಥ. ಅದಕ್ಕೆ ನಾನು ಯಾಕೆ ನನಗೊಂದು ಸಂತೋಷ ಏನಪ್ಪ ಅಂದರೆ, ಒಬ್ಬ ಸಾಮಾನ್ಯ ಬಡ ಸ್ವಾಮಿಗಳಿಗೆ ಒಂದು ಕಾರ್ ಇಷ್ಟೊಂದು ಪ್ರಚಾರ ಆಯ್ತಲ್ಲ, ಅದು ಭಾಳ ಖುಷಿಪಟ್ಟೇನೆ.